ಹೆಲೋ ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನೀವು ನೋಡ್ತಿದ್ದೀರಾ ರೂಪಾ ಮಂಜು ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವ್ಲಾಗನ್ನು ಶುರು ಮಾಡೋಣ ಬನ್ನಿ. ಇಲ್ಲಿ ನಾವು ರೆಡಿ ಆಗ್ತಿದ್ದೀವಿ ಎಲ್ಗಪ್ಪ ಅಂದರೆ ಮತ್ತೆ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ. ಸೊ ಕ್ರಿಸ್ಮಸ್ ಹಬ್ಬಕ್ಕೆ ಹೋಗ್ತಿದ್ದೀವಿ. ಡಿಸೆಂಬರ್ ಫುಲ್ ಮಂತು ಎಲ್ಲ ಕಡೆ ನೋಡಿದ್ರೂ ಕ್ರಿಸ್ಮಸ್ 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 ಇದ್ದೇ ಇರುತ್ತೆ. ಸೊ ಡಿಸೆಂಬರ್ 31 ವ್ಲಾಗು ನಾನು ಇಲ್ಲಿ ಶೇರ್ ಮಾಡ್ತಿರೋದು ಇವತ್ತಿನ ದಿನ. ಸೊ ಡಿಸೆಂಬರ್ 31 ನಮ್ಮ ಯಜಮಾನ್ರವ್ರ ಅಕ್ಕನ ಮನೇಲಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಾವು ಹೊರಡ್ತಿದ್ದೀವಿ. ಈಗ ಟೈಮ್ ಬಂದು ಸುಮಾರು 11 ಗಂಟೆ ಆಗಿರಬೇಕು. ನಾವು ಮಧ್ಯಾಹ್ನ ಟೈಮ್ಗೆ ಹೋಗ್ತಿದ್ದೀವಿ. ಅವರು ಮಧ್ಯಾಹ್ನ ಸೆಲೆಬ್ರೇಟ್ ಮಾಡ್ತಾರಂತೆ. ಸೊ ಹಾಗಾಗಿ ನಾವು ಮಧ್ಯಾಹ್ನ ಅಷ್ಟರಲ್ಲಿ ರೀಚ್ ಆಗಬೇಕು. ಅವ್ರ ಊರು ಬಂದು ನಮ್ಮೂರ ಹತ್ರನೇ ಇರೋದು. ಅಂದರೆ ಸುಮಾರು ಒಂದು 10 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗ್ಬೋದು ಅಲ್ಲಿಂದ ಅಲ್ಲಿಗೆ. 10 ಇಲ್ಲ ಅನಿಸುತ್ತೆ, ಒಂದು 7-8 ಕಿಲೋಮೀಟ್ರ್ ಅನಿಸುತ್ತೆ, ನನಗೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸೊ ಅಲ್ಲಿ ಹಬ್ಬನ ಮುಗಿಸ್ಕೊಂಡು ನಂತರ ಹೋಗಿ ಅಮ್ಮನ ಮಾತಾಡಿಸ್ಕೊಂಡು ಮತ್ತೆ ವಾಪಸ್ ಆಗಬೇಕು ಸಂಜೆ ಅಷ್ಟರಲ್ಲಿ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಾಳೆ ಆಯುಷ್ಗೆ ಸ್ಕೂಲ್ ಇದೆ, ನಮ್ಮ ಯಜಮಾನ್ರಿಗೂ ಸಹ ಕೆಲಸ ಇದೆ. ಸೊ ಹಾಗಾಗಿ ಸಂಜೆ ಅಷ್ಟರಲ್ಲಿ ವಾಪಸ್ ಆಗಬೇಕು. ಹಬ್ಬ ಮುಗಿಸ್ಕೊಂಡು ನಂತರ ಅಮ್ಮನ ಮಾತಾಡಿಸ್ಕೊಂಡು ನಾವು ಈ ಮನೆಗೆ ಬಂದಾಗಲಿಂದನೇ ನಾವು ಯಾವುದೇ ಫಂಕ್ಷನ್ಗಾಗಲಿ ಹೋಗ್ತಿರೋದು, ಅಂದರೆ ಚಿಕ್ಕ ಚಿಕ್ಕ ಫಂಕ್ಷನ್ಗಾಗಲಿ ಹೋಗ್ತಿರೋದು, ಯಾರೇ ಕರೀಲಿ ಹೋಗ್ತಿದ್ದೀವಿ. ಬಟ್ ಇದಕ್ಕಿಂತ ಮುಂಚೆ ಒಂದು 4-5 ವರ್ಷದಿಂದ ನಾವಂತೂ ಮೇನ್ ಅಂದರೆ ಹೋಗಲೇಬೇಕಾಗಿರುವಂಥ ಫಂಕ್ಷನ್ಸಿಗೆ ಬಿಟ್ಟರೆ ಈ ಚಿಕ್ಕ ಪುಟ್ಟ ಫಂಕ್ಷನ್ಗೆ, ಹಬ್ಬಕ್ಕೆ ಈ ರೀತಿ ನಾವು ಅಟೆಂಡೇ ಮಾಡ್ತಿರಲಿಲ್ಲ. ಹೋಗಬಾರ್ದು ಅಂತಲ್ಲ, ಸೊ ಈ ವರ್ಕ್ ಪ್ರೆಷರಿಂದ ಮತ್ತು ಕೆಲವೊಂದು ಜವಾಬ್ದಾರಿಯಿಂದ ನಾವು ಎಲ್ಲದರಿಂದಲೂ ಒಂದು ಸ್ವಲ್ಪ ಡಿಸ್ಟೆನ್ಸ್ನ ನಾವು ಮೇಂಟೈನ್ ಮಾಡ್ತಿದ್ವಿ. ಬಟ್ ಈಗ ಒಂದು 3-4 ತಿಂಗಳಿಂದ ಒಂದು ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ನಾವಿರೋ ತನಕ ಜವಾಬ್ದಾರಿಗಳಂತೂ ಇದ್ದೇ ಇರುತ್ತೆ. ಬಟ್ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಜವಾಬ್ದಾರಿ ನಮಗೆ ತುಂಬ ಕಾಡ್ತಿರುವಂತಹ ಜವಾಬ್ದಾರಿ ಅಂದರೆ ಮನೆ ಜವಾಬ್ದಾರಿ ಕಡಿಮೆ ಆಯ್ತಲ್ವ. ಸೊ ಹಾಗಾಗಿ ಈಗ ಹ್ಯಾಪಿಯಾಗಿ ಖುಷಿಯಾಗಿ ಯಾರೇ ಇನ್ವೈಟ್ ಮಾಡಲಿ, ಅದು ಚಿಕ್ಕ ಫಂಕ್ಷನ್ ಆಗಲಿ ದೊಡ್ಡ ಫಂಕ್ಷನ್ ಆಗಲಿ ಹಬ್ಬಕ್ಕಾಗಲಿ ನಾವು ಟೈಮ್ ಮಾಡಿಕೊಂಡು ಹೋಗ್ತಿದ್ದೀವಿ. ಇದು ನನಗೆ ತುಂಬ ಖುಷಿ ವಿಚಾರ. ಹೌದು, ನಾನಂತೂ ಕೆಲವೊಂದು ಬಾರಿ ಅಂತೂ ಎಷ್ಟು ಯೋಚನೆ ಮಾಡ್ತಿದ್ವಿ ಗೊತ್ತಾ, ನಮಗೆ ಮನೆ ಯಾವಾಗಪ್ಪ ಕಟ್ತೀವಿ, ಯಾವಾಗ ಆಗುತ್ತೋ, ಮತ್ತು ನಾವು ಖುಷಿಯಾಗಿ ಯಾವಾಗಿರ್ತೀವೋ ನಮ್ಮ ಮನೇಲಿ ಅಂತ ಎಷ್ಟು ಯೋಚನೆ ಮಾಡ್ತಿದ್ವೋ, ಎಷ್ಟು ನೋವು ತಿಂದಿದ್ದೀವೋ ಅದು ನನಗೂ ನಮ್ಮ ಹಸ್ಬೆಂಡ್ಗೂ ಮತ್ತು ನಮ್ಮ ಅಕ್ಕಂಗೆ ಗೊತ್ತು. ಹೌದು, ನಮಗೆ ಆ ಟೈಮಲ್ಲಿ ಧೈರ್ಯ ತುಂಬ್ತಿದ್ದಂದರೆ ನಮ್ಮ ಅಕ್ಕ, ನಮ್ಮ ಭಾವ. ಹೌದು, ಯಾಕಂದರೆ ಅವರು ಆ ಸಿಚುವೇಶನ್ನ ಫೇಸ್ ಮಾಡಿರೋದ್ರಿಂದ ನಮಗಂತೂ ಸಖತ್ ಧೈರ್ಯ ತುಂಬ್ತಿದ್ರು. ನನಗೆ ಅವ್ರ ಜೊತೆ ಅಣ್ಣ ಮತ್ತು ಅಮ್ಮ ಕೂಡ ಸಪೋರ್ಟಿವ್ ಆಗಿ ನಿಂತಿದ್ದರು. ನಾವು ಹಾಗಾಗಿ ಈಗ ಸ್ವಲ್ಪ ಮಟ್ಟಿಗೆ ಖುಷಿಯಾಗಿದ್ದೀವಿ. ಬನ್ನಿ ಈಗ ವ್ಲಾಗ್ ಕಡೆ ಹೋಗೋಣ. ಈಗ ಮಧ್ಯಾಹ್ನ ಒಂದು 12-12:30 ಆಗಿತ್ತು. ನಾವು ಬರೋಷ್ಟರಲ್ಲಿ ಅವರು ಪ್ರೇಯರ್ ಮಾಡ್ತಿದ್ರು. ಮನೆ ಫುಲ್ ಜನನೇ ಇದ್ದರು. ಸೊ ಹಾಗಾಗಿ ನಾವು ಒಳಗಡೆ ಹೋಗಲಿಲ್ಲ. ಪ್ರೇಯರ್ ಮುಗಿಯೋ ತನಕ ಆಚೆ ಇರೋಣ ಅಂತ ಹೇಳಿ ನಾವು ಆಚೆನೇ ಟೈಮ್ ಪಾಸ್ ಮಾಡ್ತಿದ್ದೀವಿ. ಸೊ ಅಕ್ಕಪಕ್ಕ ನೋಡಿ ಎಷ್ಟು ಚೆಂದ ಕಾಣ್ತಿದೆ. ಇದು ಮೆಹಂದಿ ಗಿಡ ಎಷ್ಟು ಚೆಂದ ಬೆಳೆದಿದೆ ನೋಡಿ. ನಾನು ಚಿಕ್ಕ ವಯಸ್ಸಲ್ಲಿರುವಾಗ ಎಲ್ಲ ಕೋನ ಎಲ್ಲ ಇರಲಿಲ್ಲ, ಇತ್ತೇನೋ ಗೊತ್ತಿರಲಿಲ್ಲ. ಬಟ್ ನಮ್ಮೂರಲ್ಲೆಲ್ಲ ಯಾರಿಗೂ ಗೊತ್ತಿರಲಿಲ್ಲ ಕೋನ ಎಲ್ಲ ಇದೆ ಅಂತ. ಆಗ ನಾವು ಕೈಗೆಲ್ಲ ಮೆಹಂದಿ ನೋಡಿ ಈ ಎಲೆ ರುಬ್ಬಿನೇ ಹಾಕ್ಕೊಳ್ತಿದ್ವಿ. ಮತ್ತು ಈ ಮೆಹಂದಿ ಎಲೆ ಜೊತೆ ದಾಸವಾಳದ ಎಲೆ ಮತ್ತು ಹೂವು ಹಾಕಿ ರುಬ್ಬಿ ತಲೆಗೆ ಹಾಕ್ಕೊಂಡ್ರು ಅಷ್ಟೇ ಕೂದಲು ಸಾಫ್ಟಾಗಿರುತ್ತೆ ಮತ್ತು ಶೈನಿ ಆಗಿರುತ್ತೆ. ಮತ್ತು ಇನ್ನೊಂದು ಮೇನ್ ಏನಪ್ಪ ಅಂದರೆ ನಮಗೆ ಓವರ್ ಹೀಟ್ ಆದಾಗ ಹಾಕ್ಕೊಂಡ್ರೆ ತಂಪು ಅನಿಸುತ್ತೆ, ತಂಪಾಗುತ್ತೆ ದೇಹ. ಆಲ್ಮೋಸ್ಟು ಈ ವಿಷಯ ಎಲ್ಲರಿಗೂ ಗೊತ್ತಿರೋದೇನೆ. ನಮ್ಮ ಲಕ್ಕಿಗೆ ನೋಡಿ ಮೇಕೆ ಮರಿಗಳು ಸಿಕ್ಬಿಟ್ಟಿದೆ. ಎಷ್ಟು ಚೆಂದ ಆಟ ಆಡಿಕೊಂಡು ಇದ್ದಾನೆ, ಒಂಚೂರು ಭಯ ಪಡ್ತಾನೆ ಇಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಮೊನ್ನೆ ನಮ್ಮ ಅಕ್ಕ ಅವ್ರ ಊರಿಗೆ ಹೋಗಿದ್ವಲ್ವ, ಆಗ ಸಖತ್ತು ಕಾಟ ಕೊಟ್ಬಿಟ್ಟ, ಕಿರಿಕಿರಿ ಮಾಡಿಬಿಟ್ಟ. ಎಲ್ಲರೂ ನೋಡಿದ ತಕ್ಷಣ ಅಳ್ತಿದ್ದ. ಬಟ್ ಇಲ್ಲಿ
ಮೇಕೆ ಮರಿಗಳು, ಮೇಕೆ ಮತ್ತು ಹಸು ಮರಿಗಳು, ಕೋಳಿ, ನಾಯಿ ಎಲ್ಲ ತುಂಬ ಜಾಸ್ತಿ ಇತ್ತು ಅಲ್ಲಿ ಅಕ್ಕಪಕ್ಕ ಎಲ್ಲ. ಸೊ ಹಾಗಾಗಿ ಸಖತ್ತು ಎಂಜಾಯ್ ಮಾಡ್ದೆ. ಮತ್ತು ಒಂದು ಸ್ವಲ್ಪನೂ ಅಳಲಿಲ್ಲ. ಮತ್ತು ಯಾರೇ ಕರೆದ್ರೂ ಹೋಗ್ತಿದ್ದ, ಆರಾಮಾಗಿ ಆಟ ಆಡ್ತಿದ್ದೆ. ಯಾಕಂದರೆ ಎತ್ತ ಕಡೆ ನೋಡಿದ್ರೂ ಏನಾದರೂ ಒಂದು ಕಾಣಿಸ್ತಿತ್ತು. ಅಂದರೆ ಅಲ್ಲಿ ನಾಯಿನೋ, ಕೋಳಿನೋ, ಮತ್ತು ಮೇಕೆ ಮರಿನೋ, ಹಸುನೋ ಏನಾದರೂ ಒಂದು ಕಾಣಿಸ್ತಿತ್ತ. ಅದ್ರ ಜೊತೆ ಆಟ ಆಡಿಕೊಂಡು ಆರಾಮಾಗಿದ್ದ. ಮತ್ತು ಇನ್ನೊಂದು ಆ ಊರಿನ ವಿಶೇಷತೆ ಏನು ಅಂದರೆ, ಆ ಊರಿಗೆ ಎಂಟರ್ ಆಗಿದ ತಕ್ಷಣ ರೇಷ್ಮೆ ಗೂಡಿಂದು ಸ್ಮೆಲ್ ಘಮ್ ಅಂತ ಬರ್ತಾ ಇರುತ್ತೆ. ಸೊ ಎತ್ತ ತಿರುಗಿ ನೋಡಿದ್ರು ಹಳ್ಳಿ ವಾತಾವರಣನೇ ಇದೆ. ನನಗಂತೂ ತುಂಬ ಖುಷಿ ಆಗುತ್ತೆ ಈ ರೀತಿ ಇರೋ ಊರುಗಳಿಗೆ ಹೋದ್ರೆ. ಯಾಕಂದರೆ ನನಗೇನು ಇದೆಲ್ಲ ಹೊಸತಲ್ಲ. ಯಾಕಂದರೆ ಇದನ್ನೆಲ್ಲ ನಾನು ಅನುಭವಿಸಿದ್ದೀನಿ. ಯಾಕಂದರೆ ನಾನು ಹಳ್ಳಿಲೇ ಹುಟ್ಟಿ ಬೆಳೆದಿರೋದ್ರಿಂದ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ ಇದನ್ನೆಲ್ಲ. ಯಾಕಂದರೆ ನಮ್ಮೂರು ಒಂದು ಸ್ವಲ್ಪ ಸಿಟಿ ಟೈಪೇ ಅಂತ ನನಗೆ ಫೀಲ್ ಆಗುತ್ತೆ. ಯಾಕಂದರೆ ಎತ್ತ ತಿರುಗಿ ನೋಡಿದ್ರು ಬರೀ ಅಪಾರ್ಟ್ಮೆಂಟ್ಸು ಮತ್ತು ಹೈವೇ ಮತ್ತು ಲಾಟ್ ಆಫ್ ವೆಹಿಕಲ್ಸು ಇದೇ ಕಾಣುತ್ತೆ ನನಗೆ. ತೀರಾ ಕಡಿಮೆ ನಮ್ಮೂರಲ್ಲೂ ಇದ್ದಾವೆ ಕುರಿ, ಮೇಕೆ, ಹಸು ಎಲ್ಲ. ಬಟ್ ತೀರಾ ಕಡಿಮೆನೇ ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿ ಹಳ್ಳಿ ರೀತಿ ಫೀಲ್ ಆಗೋಲ್ಲ. ಮತ್ತು ತೋಟನೂ ಅಷ್ಟೇ, ಅಕ್ಕಪಕ್ಕ ತೋಟ ಎಲ್ಲ ಕಡಿಮೆನೇ ಅಂತಲೇ ಹೇಳ್ಬೋದು. ಅಷ್ಟೋ ಇಷ್ಟೋ ಒಂದು ಸ್ವಲ್ಪ ನಾವು ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಯಾಕಂದರೆ ನಾವೆಲ್ಲ ಹಳ್ಳಿ ಲೈಫ್ನ ಫೀಲ್ ಮಾಡಿದ್ವಿ. ಬಟ್ ನಮ್ಮ ಮಕ್ಕಳಿಗೆ ಇದೆಲ್ಲ ಹೊಸದು ಅನಿಸುತ್ತೆ. ಹೌದು, ಅವ್ರಿಗೆ ಇದನ್ನೆಲ್ಲ ನೋಡಿದಾಗ ಹೆವನ್ ರೀತಿ ಫೀಲ್ ಆಗ್ತಾರೆ ಅವರು. ಸೊ ಆಯುಷೂನು ಅಷ್ಟೇ, ನಮ್ಮ ಅಕ್ಕನ ಮನೇಲಿ ಹಸುಗಳಿದ್ವು. ಆಗ ಅವನು ಚಿಕ್ಕ ವಯಸ್ಸಿಂದ ಹೋಗ್ತಿದ್ದಲ್ವ, ಆಗ ಅವನು ಹಸುಗಳಿಗೆ ನೀರಿಡೋದು ಮತ್ತು ಹುಲ್ಲು ಹಾಕೋದು ಇದೆಲ್ಲ ತುಂಬ ಖುಷಿಯಿಂದ ಮಾಡ್ತಿದ್ದ ಅವನು. ಸೊ ಈಗ ಕ್ರಿಸ್ಮಸ್ ಸ್ಪೆಷಲ್ ಅವರು ಸಹ ಬಿರಿಯಾನಿ, ಚಿಕನ್ ಸಾಂಬಾರು, ಮುದ್ದೆ, ಕಬಾಬು ಇದನ್ನೆಲ್ಲ ಮಾಡಿದರು. ಭರ್ಜರಿ ಊಟ ಮಾಡಿಕೊಂಡು ಹೊಟ್ಟೆ ತುಂಬ ಸಂಜೆ 5 ಗಂಟೆ 5:30 ಆಗಿಬಿಟ್ಟಿತ್ತು ಅಲ್ಲೇ. ಯಾಕಂದರೆ ತುಂಬ ದಿನ ಆದಮೇಲೆ ಹೋಗಿದ್ವಿ ನಾವು. ಸೊ ಹಾಗಾಗಿ ಅವ್ರು ಬಿಡಲೇ ಇಲ್ಲ. ಸಂಜೆ ತನಕ ಅಲ್ಲೇ ಇದ್ದು ನಾವು ಸ್ಟ್ರೈಟ್ ಅವೇ ನಾವು ಊರಿಗೆ ಬಂದ್ವಿ. ಮತ್ತು ನಮ್ಮೂರಿಗೂ ಸಹ ಹೋಗ್ಲಿಕ್ಕೆ ಆಗಲಿಲ್ಲ ಅಮ್ಮನ ನೋಡಲಿಕ್ಕೆ. ಯಾಕಂದರೆ ಅಲ್ಲೇ ಟೈಮು 5 ಗಂಟೆ ಆಗಿಬಿಟ್ಟಿತ್ತು. ಈಗ ಬೇರೆ ವಿಂಟರ್ ಸೀಸನ್ನು, ತುಂಬ ಚಳಿ ಬೀಳುತ್ತಲ್ವ, ಮತ್ತು ಲಕ್ಕಿಗೆ ಕೋಲ್ಡ್ ಆದರೆ ಕಷ್ಟ ಅಂತ ಹೇಳಿ ನಾವು ವಾಪಸ್ ಆದ್ವಿ ಊರಿಗೆ. ನೋಡಿ, ಈ ಹಸುಗಳು ಮತ್ತು ಮೇಕೆಗಳು ಮತ್ತು ಕೋಳಿಗಳು ಸಹ ಇದ್ವು. ಅವೆಲ್ಲ ನಮ್ಮ ಯಜಮಾನ್ರವರ ಅಕ್ಕವ್ರದ್ದೇ ಇದೆಲ್ಲ. ಲಕ್ಕಿಗಂತೂ ಒಂದೊಳ್ಳೆ ದಿನ ಅಂತಲೇ ಹೇಳ್ಬೋದು. ಹ್ಯಾಪಿಯಾಗಿ ಅವನು ಟೈಮ್ನ ಸ್ಪೆಂಡ್ ಮಾಡ್ದ ಅಲ್ಲಿ ಇದ್ದಷ್ಟು ಹೊತ್ತೂ ಅಷ್ಟೇ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಹಾಗೆ ಲೈಕ್ ಬಟನನ್ನು ಕ್ಲಿಕ್ ಮಾಡಿ, ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.